ವಿದ್ಯಾಭ್ಯಾಸಕ್ಕಾಗಿ ದಾನವಾಗಿ ನೀಡಿದ ಸ್ಥಳದ ಅತಿಕ್ರಮಣವಾಗ್ತಾ ಇದೆ. ಒತ್ತುವರಿ ಜಾಗಕ್ಕೆ ಕಾನೂನುಬದ್ಧ ತಡೆ ನೀಡದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಕಾಲೇಜು ಅಭ್ಯರ್ಥಿ ಸಮಿತಿಯ ಮಾಜಿ ಉಪಾಧ್ಯಕ್ಷ ಕರವಂಡ ಲವ ನಾಣಯ್ಯ ಹೇಳಿದ್ದಾರೆ. ಪ್ರವಾಸಿ ಮಂದಿರದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾಪಕ್ಲು ಹೋಬಳಿಯ ಬೇತು ಗ್ರಾಮದ ಬಳ್ಳೆಪಂಡ, ಚೋಕೀರ, ಕೀಕಂಡ ಮತ್ತು ಪೋರಾಡ್ ಬ್ರಾಹ್ಮಣರ ಕುಟುಂಬಸ್ಥರು 1953ರಲ್ಲಿ ಉದಾರವಾಗಿ ನಾಡಿನ ಸಮಸ್ತ ಜನತೆಯ ವಿದ್ಯಾಭ್ಯಾಸಕ್ಕಾಗಿ ದಾನವಾಗಿ ನೀಡಿದ ಸ್ಥಳದ ಅತಿಕ್ರಮಣವಾಗ್ತಾ ಇದೆ. ಇಲ್ಲಿ ಶಾದಿ ಮಹಲ್ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದ್ದು, ಒತ್ತುವರಿ ಜಾಗಕ್ಕೆ ಕಾನೂನುಬದ್ಧ ತಡೆ ನೀಡದೇ ಇದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು. ಸ್ಥಳದಲ್ಲಿ ಈ ಶಾದಿ ಮಹಲ್ ಆಗ್ತಾ ಇದೆಯೋ ಅಥವಾ ಅದು ಅಲ್ಲದೆ ಅದನ್ನು ಮೀರಿ ಈ ಆಸ್ತಿಯಲ್ಲಿರ್ತಕ್ಕಂಥ ಸರ್ವೆ ನಂಬರ್ 18/3ರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ಬಿಟ್ಟು ಬೇರೆ ಜಾಗದ ನಮ್ಮ ಕಾಲೇಜಿನ ಈ ಬೇರೆ ಜಾಗದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಇವರು ಕಟ್ಟಡ ನಿರ್ಮಾಣ ಮಾಡ್ತಿದ್ರು ಅಂತ ಗೊಂದಲ ಇದೆ. ಈ ಬಗ್ಗೆ ಈ ಒಂದು ಕಾರ್ಯಕ್ರಮ ಕಾಮಗಾರಿ ಆರಂಭ ಆಗುವಂಥ ಸಂದರ್ಭದಲ್ಲಿ ಇವರು ಆಡಳಿತ ಮಂಡಳಿಯವರು ಹೋಗಿ DC ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮತ್ತು ಆಡಳಿತ ಮಂಡಳಿಗೆ ಪಂಚಾಯಿತಿಗೆ ಮತ್ತು ಶಾಸಕರಿಗೂ ಸಹ ಅವರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗೊಂದಲ ಇದೆ. ಇದು ನಮ್ಮ ಸರ್ಕಾರದ ಶಾಲೆಯ ಆಸ್ತಿಯೋ ಅಥವಾ ಅವರಿಗೆ ಸರ್ಕಾರ ಕೊಟ್ಟಂಥ ಜಮಾಯತಿನ ಸ್ಥಳವೋ ಅಂತಕ್ಕಂಥ ಗೊಂದಲ ಇದೆ. ಇದು ಜಾಗವನ್ನು ಮೀರಿಯಲ್ಲಿ ಕನ್ಸ್ಟ್ರಕ್ಷನ್ ಕಾಣ್ತಾ ಇದೆ. ಇದಕ್ಕಾಗಿ ನಮಗೆ ಸರ್ವೆ ಮಾಡಬೇಕು ಅಂತೇಳಿ ಅದನ್ನು ತಡೆ ಹಿಡಿದು ಇದಕ್ಕೆ ಸೂಕ್ತವಾದ ವಿಚಾರಗಳನ್ನು ನಮ್ಮ ಮುಂದೆ ಇಡಬೇಕು ಅಂತೇಳಿ ಅವರು ಅರ್ಜಿಯನ್ನು ಕೊಟ್ಟು ಸಮೇತ ಅದನ್ನು ಯಾವುದೇ ಒಂದು ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿಗಳಿಂದ ಆಗಲಿಲ್ಲ, ಜಿಲ್ಲಾಡಳಿತದಿಂದಲೂ ಸಹ ಆಗಲಿಲ್ಲ. ಇದರಲ್ಲಿ ಶಾಸಕರಿಗೂ ಸಹ ಮಾಹಿತಿ ಕೊಟ್ಟಾಗ ಶಾಸಕರು ಸಹ ಹೇಳಿದರಂತೆ, ನಾವು ಈ ಒಂದು ಸರ್ವೆ ಮಾಡಿ ಶಾಲೆಯ ಸ್ಥಳವಾಗಿದ್ದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ. ಅವರ ಏನು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸ್ಥಳ ಇದೆ ಅದರಲ್ಲಿ ಆಗಿದೆ, ಅದರಲ್ಲಿ ನಮ್ಮದು ಯಾವುದೇ ಸಮಸ್ಯೆ ಇಲ್ಲ. ಆಗ ಅದೊಂದು ಮಾಹಿತಿ ನಮಗೆ ಕ್ಲಿಯರ್ ಆದ ತಕ್ಷಣ ನಾವು ಕಾಮಗಾರಿನ ಆರಂಭ ಮಾಡ್ತೀವಿ ಅಂತ ಕೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಾಂತಯ್ಯ ರವಿ ಕುಶಾಲಪ್ಪ ಮಾತನಾಡಿ, ಶಾಲೆಗೆ ದಾನವಾಗಿ ನೀಡಿದ ಸ್ಥಳದ ದುರುಪಯೋಗವಾಗಬಾರದು. ಈಗಾಗಲೇ ಕಾಲೇಜಿನ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಸಭೆಯನ್ನ ನಡೆಸಿದ್ದೇವೆ ಎಂದರು. ಸಭೆ ನಡೆಸಿದ ಮೇಲೆ ಅವರು ಹೇಳುವ ಲೆಕ್ಕದಲ್ಲಿ ನಿಜವಾಗಿ ಅವರು ಆ ಕಬ್ರಸ್ಥಾನಕ್ಕೆ ಸೇರಿದ ಜಾಗ ಅಲ್ಲ ಅಂತ ಡಾಕ್ಯುಮೆಂಟ್ ಸೇರ್ತಾ ಇದೆ. ಅದು ಸರ್ವೇನೂ ಆಗಬೇಕಾಗಿದೆ. ನನಗೆ ಒಂದು ವ್ಯಸನಕರ ಮತ್ತೊಂದು ಆಕ್ಷೇಪಾರ್ಹ ವಿಚಾರ ಅಂದರೆ, 1 ತಿಂಗಳ ಕಾಲ ಅರ್ಜಿ ಕೊಟ್ಟಿದ್ದಾರೆ ನಮ್ಮ ಕಾಲೇಜು ಪ್ರಿನ್ಸಿಪಾಲರು ಮತ್ತು ಆಡಳಿತ ಮಂಡಳಿಯವರು DC ಅವ್ರು ಏನೂ ವಾಪಸ್ ಅದನ್ನ ನಿಲ್ಲಿಸೋದಾಗಲಿ, ಪ್ರಯತ್ನ ಮಾಡೋದಾಗಲಿ, ಸರ್ವೆ ಮಾಡೋದಾಗಲಿ, ಜಾಗ ಗುರುತು ಮಾಡೋದಾಗಲಿ, ಗೊಂದಲ ನಿವಾರಣೆ ಮಾಡುವಂಥ ಪ್ರಯತ್ನ ಎಳ್ಳಷ್ಟು ಮಾಡಿಲ್ಲ. ಅದಕ್ಕೆ ನಮಗೆ ಗುಮಾನಿ ಬರ್ತಾ ಇರೋದು. ಅದರ ಜೊತೆಗೇ ಆಸುಪಾಸಿನ ಜನ ಕಾರ್ಯಕರ್ತರು, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹೇಳ್ತಾರೆ, ಅದು ಹಗಲು ರಾತ್ರಿ 24 ಗಂಟೆನೂ ಕೆಲಸ ನಡೀತಿದೆ ಅಂಥೇಳಿ. ನಾವು ಬಿಲ್ಡಿ ಕಟ್ತೀವಪ್ಪ, ನಮ್ಮ ತೋಟ ಕೆಲಸ ಸಣ್ಣ ಪುಟ್ಟ ಮಾಡಿದ್ವಿ, 24 ಗಂಟೆ ನಾವು ಯಾರೂ ಕೆಲಸ ಮಾಡೋಲ್ಲ. ಇವತ್ತು ಪಂಚಾಯತಿಂದ NOC ಕೂಡ ಇಲ್ಲ. DC ವಿಚಾರ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕೂರಂಥ ಕೆಲಸ ಆಗಿದೆ. ಹಾಗಾಗಿ ಏನು ಶಾಲೆಗೆ ಸೇರಿದ ಜಾಗದಲ್ಲಿ ಇವತ್ತು ಅವರು ಕಟ್ಟಿದರೆ ಅಲ್ಲಿವರೆಗೆ ಅವರು ತಡೆ ಕೊಡಬೇಕು, ಕೆಲಸ ಮಾಡಬಾರ್ದು ಅಂತೇಳಿ ಸರ್ವೆ ಆಗೋವರೆಗೆ. ಏನು ಅಧ್ಯಕ್ಷರೇ, ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಆಗಿ ಅವರ ಜಾಗ ಅವರಿಗೆ ಕಬ್ರಸ್ಥಾನದವರು ಅವರಿಗೆ ಸೇರಿಂದಂದರೆ ನಮ್ಮ ಆಕ್ಷೇಪಣೆ ಅಡ್ಡಿ ಆತಂಗೆ ಏನಿಲ್ಲ. ನಾವು ಹೇಳ್ತಾ ಇರೋದು, ಬೇಕು ಅಧಿಕಾರ ಇದ್ದಾಗಲೆಲ್ಲ ಬೇಕು ಕಾಲು ಕೆರ್ಕೊಂಡು ಎಂಕ್ರೋಚ್ಮೆಂಟ್ ಮಾಡಿ ಭೂಮಿ ಆಸ್ತಿಯನ್ನು ಕಬಳಿಸೋ ಕೆಲಸವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಒಂದು ಭಾಗದಲ್ಲೆಲ್ಲ ಅನೇಕ ಭಾಗದಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆ ಒಂದಷ್ಟು ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂರುವಂಥ ಕೆಲಸ, ಜನಪ್ರತಿನಿಧಿಗಳು ಮೌನವಾಗಿ ಅವರಿಗೆ ಮೌಖಿಕ ಬೆಂಬಲ ಕೊಡುವಂಥ ಕೆಲಸ. ಶಾಶ್ವತ ಅಧಿಕಾರ ಯಾರಿಗೂ ಇಲ್ಲ, ಎಲ್ಲರಿಗೂ ಗೊತ್ತು. ಕೊಂಡ್ರವರ ಕಾಲದಿಂದ ಈ ಮೊನ್ನೆ ಅಧಿಕಾರ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ವಿದ್ಯಾಪೀಠ ಉಳಿಬೇಕು, ವಿದ್ಯಾರ್ಥಿಗಳು ಉಳಿಬೇಕು, ಭವಿಷ್ಯದ ದಿನಗಳಲ್ಲಿ ಎಲ್ಲರೂ ಒಳ್ಳೆಯದಾಗಬೇಕು ಅಂತ ನಮ್ಮ ಹಾರೈಕೆ, ಅಲ್ಲದೆ ಬೇರೆ ಏನಿಲ್ಲ. ಮತ್ತು ಈ ಭಾಗದ ಹಳೆ ವಿದ್ಯಾರ್ಥಿಗಳು ಇದರ ಹೋರಾಟಕ್ಕೆ ಏನಾದ್ರು ಕೈ ಹಾಕಿದರೆ ನಮ್ಮದು ಜಿಲ್ಲೆಯಾದ್ಯಂತ ಒಂದು ಕಾರ್ಯಕರ್ತರು ಪಕ್ಷದ ವತಿಯಿಂದ ಮತ್ತು ಎಲ್ಲರೂ ಒಂದು ಏನು ಒತ್ತವರ ಒಕ್ಕೂಟ ಅವರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನಾವೆಲ್ಲ ಸೇರಿ ಮಾಡಬೇಕು ಅಂತ ನಾನು ಜಿಲ್ಲೆಯ ಜನತೆ ಪರವಾಗಿ ನಿಮ್ಮನ್ನು ವಿನಂತಿ ಕೂಡ ಮಾಡ್ತೇನೆ. ಗೋಷ್ಠಿಯಲ್ಲಿ ಸ್ಥಳದಾನಿಗಳಾದ ಕೀಕಂಡ ರಾಜ ಮೇದಪ್ಪ, ಬಕ್ಕಿ ಬ್ರಾಹ್ಮಣರ ನಾರಾಯಣ, ಹಳೆ ವಿದ್ಯಾರ್ಥಿಗಳಾದ ಕುಲ್ಲೇಟಿರ ಅಜಿತ್ ನಾಣಯ್ಯ, ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಕುಂಡ್ಯೋಳಂಡ ವಿಶು ಪೂವಯ್ಯ, ಮನು ಮಹೇಶ್, ಬಿದ್ದಾಟಂಡ ಸಂಪತ್, ಕಂಗಾಂಡ ಜಾಲಿ ಪೂವಪ್ಪ, ಬಾಳೆಯಡ ಮೇದಪ್ಪ ಪಾಲ್ಗೊಂಡಿದ್ರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು.